ಹಾಯ್ ಹಲೋ ವೀಕ್ಷಕರೇ, ಶನಿವಾರದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಈ ಎಪಿಸೋಡ್‌ನಲ್ಲಿ ಕಿಚ್ಚ ಸುದೀಪ್ ಅವರು ಯಾರ್ಯಾರಿಗೆ ಬೆಂಡೆತ್ತಿದ್ದಾರೆ ಮತ್ತು ಈ ಎಪಿಸೋಡ್‌ನಲ್ಲಿ ಸೇವ್ ಆದ ಸ್ಪರ್ಧಿಗಳು ಯಾರು ಮತ್ತು ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಟ್ಟಿದ್ದಾರೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ವಾರದ ಸ್ಪೆಷಲ್ ಕ್ಲಾಸ್ ಯಾರ್ಯಾರಿಗಿದೆ ಎಂದು ನೋಡೋದಾದ್ರೆ ಗಿಲ್ಲಿ, ರಕ್ಷಿತಾ, ಜಾನ್ವಿ, ರಿಷಾ, ರಾಶಿಕಾ ಶೆಟ್ಟಿ, ಧ್ರುವಂತ್ ಇಷ್ಟು ಜನರಿಗೆ ಸ್ಪೆಷಲ್ ಕ್ಲಾಸ್ ಇದೆ ಎನ್ನಬಹುದು. ಇದರಲ್ಲಿ ಅತಿ ಹೆಚ್ಚು ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡವರೆಂದ್ರೆ ಜಾನ್ವಿ ಮತ್ತು ಧ್ರುವಂತ್. ಜಾನ್ವಿ ಅವರಿಗೆ ಏತಕ್ಕೆಂದರೆ ಜಾನ್ವಿ ಅವರು ಕಲರ್ಸ್ ಕನ್ನಡದ ಮೇಲೆ ಅಲಿಗೇಷನ್ ಹಾಕಿದರು, ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಹಾಗಾಗಿ ಜಾನ್ವಿ ಅವರಿಗೆ ಸ್ಪೆಷಲ್ ಕ್ಲಾಸ್ ಇದೆ. ಇನ್ನು ಧ್ರುವಂತ್ ಅವರು ಕಿಚ್ಚ ಸುದೀಪ್ ಅವರ ಮೇಲೆನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಇವರು ನನಗೆ ಜಾಸ್ತಿ ಮಾತಾಡಿಸುವುದಿಲ್ಲ, ರಕ್ಷಿತಾ ಅವರಿಗೆ ಮಾತಾಡಿಸುತ್ತಾರೆ ಅಂತ. ಹಾಗಾಗಿ ಧ್ರುವಂತ್ ಕೂಡ ಸ್ಪೆಷಲ್ ಕ್ಲಾಸ್ ಇದೆ. ಮತ್ತು ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ನೀವು ಬೇಕಾದ್ರೆ ಹಿಂದಿನ ವಿಡಿಯೋನ ನೋಡಬಹುದು. ವೀಕ್ಷಕರೇ, ಈಗ ನಾವು ಇವತ್ತಿನ ಎಪಿಸೋಡ್ ನಲ್ಲಿ ಯಾರ್ಯಾರು ಸೇವ್ ಆಗಿದ್ದಾರೆ ಎಂದು ನೋಡೋದಾದ್ರೆ, ಇವತ್ತಿನ ಎಪಿಸೋಡ್ ನಲ್ಲಿ ಮೊದಲು ಸೇವ್ ಆದವರು ರಘು ಅವರು ಇವತ್ತಿನ ಎಪಿಸೋಡ್ ನಲ್ಲಿ ಮೊದಲು ಸೇವ್ ಆಗಿದ್ದಾರೆ. ಮತ್ತು ಎರಡನೇದಾಗಿ ಸೇವ್ ಆಗಿದ್ದವರು ಅಶ್ವಿನಿ ಗೌಡ ಅವರು. ಇವತ್ತಿನ ಎಪಿಸೋಡ್ ನಲ್ಲಿ ರಘು ಮತ್ತು ಅಶ್ವಿನಿ ಗೌಡ ಅವರು ಸೇವ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ಈ ವಾರದ ಕಿಚ್ಚನ ಚಪ್ಪಾಳೆ ಬಗ್ಗೆ ಮಾತಾಡೋದಾದ್ರೆ, ಈ ವಾರದ ಕಿಚ್ಚನ ಚಪ್ಪಾಳೆಗೆ ಯಾರಿಗೆ ಕೊಟ್ಟಿದ್ದಾರೆ ಎಂದು ನೀವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂತಹ ವ್ಯಕ್ತಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಹೋಗಿದೆ. ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವರಿಗೆ ಹೋಗಿದೆ. ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಶನಿವಾರದ ಸಂಚಿಕೆಯ ಹೈಲೈಟ್ಸ್ಗಳು. ಈ ವಾರ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗುತ್ತಾರೆ ಎಂದು ನಾನು ಇವತ್ತು ನೈಟ್ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಹಾಗಾಗಿ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಈ ವಾರ ಯಾರು ಮನೆಗೆ ಹೋಗಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.